ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಶಾತವಾಹನರು ಅತ್ಯಂತ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದ್ದಾರೆ. ಕ್ರಿಸ್ತ ಪೂರ್ವ 3ನೇ ಶತಮಾನದಿಂದ ಕ್ರಿಸ್ತ ನಂತರ 3ನೇ ಶತಮಾನವರೆಗೆ ದಕ್ಷಿಣ ಮತ್ತು ಮಧ್ಯ ಭಾರತದ ವಿಶಾಲ ಪ್ರದೇಶಗಳನ್ನು ಆಳಿದ ಶಕ್ತಿಶಾಲಿ ವಂಶವೇ ಶಾತವಾಹನ ವಂಶ. ಇವರು ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಉದಯಿಸಿ ದಕ್ಷಿಣ ಭಾರತದ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಶಾತವಾಹನರನ್ನು ಕೆಲವೊಮ್ಮೆ ಆಂಧ್ರ ವಂಶ ಎಂದು ಕರೆಯಲಾಗುತ್ತದೆ. ಪುರಾಣಗಳು ಮತ್ತು ಶಾಸನಗಳ ಪ್ರಕಾರ ಶಾತವಾಹನರ ಮೂಲ ನೆಲೆ ಡೆಕ್ಕನ್ ಪ್ರದೇಶವಾಗಿದ್ದು, ಇಂದಿನ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕೆಲ ಭಾಗಗಳನ್ನು ಒಳಗೊಂಡಿತ್ತು. ಇವರ ರಾಜಧಾನಿಯಾಗಿ ಮೊದಲಿಗೆ ಪ್ರತಿಷ್ಠಾನ, ಇಂದಿನ ಪೈಠಣ, ಕಾರ್ಯನಿರ್ವಹಿಸಿತು. ಶಾತವಾಹನ ವಂಶದ ಸ್ಥಾಪಕನಾಗಿ ಸಾಮಾನ್ಯವಾಗಿ ಸಿಮುಕನನ್ನು ಗುರುತಿಸಲಾಗುತ್ತದೆ. ಸಿಮುಕನು ಮೌರ್ಯ ಅಧಿಕಾರಿಗಳನ್ನು ಸೋಲಿಸಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದನು. ಅವನ ನಂತರ ಅವನ ಸಹೋದರ ಕೃಷ್ಣ ಮತ್ತು ನಂತರ ಸಾತಕರ್ಣಿ ಎಂಬ ರಾಜರು ಆಡಳಿತ ನಡೆಸಿದರು. ಶಾತವಾಹನ ರಾಜರಲ್ಲಿ ಸಾತಕರ್ಣಿ ಎಂಬ ಹೆಸರು ಸಾಮಾನ್ಯವಾಗಿದ್ದು, ಅನೇಕ ರಾಜರು ಈ ಹೆಸರನ್ನು ಧರಿಸಿದ್ದರು. ಶಾತವಾಹನರಲ್ಲಿನ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದವನು ಗೌತಮಿಪುತ್ರ ಶಾತಕರ್ಣಿ. ಅವನು ಶಾತವಾಹನ ಸಾಮ್ರಾಜ್ಯವನ್ನು ಪುನಶ್ಚೇತನಗೊಳಿಸಿದ ಮಹಾನ್ ರಾಜನೆಂದು ಪರಿಗಣಿಸಲಾಗುತ್ತದೆ. ಅವನು ಶಕರ, ಯವನ ಮತ್ತು ಪಹ್ಲವರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿದನು. ಅವನ ಆಡಳಿತಾವಧಿಯಲ್ಲಿ ಶಾತವಾಹನರು ತಮ್ಮ ಶಕ್ತಿ ಮತ್ತು ಗೌರವವನ್ನು ಮರುಸ್ಥಾಪಿಸಿದರು. ಅವನ ತಾಯಿಯಾದ ಗೌತಮಿ ಬಾಲಶ್ರೀ ನೀಡಿದ ನಾಸಿಕ್ ಶಾಸನವು ಅವನ ಸಾಧನೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ಶಾತವಾಹನರ ಆಡಳಿತ ವ್ಯವಸ್ಥೆ ಸುಸಂಘಟಿತವಾಗಿತ್ತು. ರಾಜನು ರಾಜ್ಯದ ಮುಖ್ಯಸ್ಥನಾಗಿದ್ದರೂ ಸ್ಥಳೀಯ ಆಡಳಿತಕ್ಕೆ ಮಹತ್ವ ನೀಡಲಾಗುತ್ತಿತ್ತು. ರಾಜ್ಯವನ್ನು ಆಹಾರಗಳು, ಪ್ರಾಂತ್ಯಗಳು ಮತ್ತು ಗ್ರಾಮಗಳಾಗಿ ವಿಭಜಿಸಲಾಗಿತ್ತು. ಗ್ರಾಮ ಪಂಚಾಯತ್ಗಳು ಸ್ಥಳೀಯ ಸಮಸ್ಯೆಗಳನ್ನು ನಿರ್ವಹಿಸುತ್ತಿದ್ದವು. ಶಾತವಾಹನರು ಬ್ರಾಹ್ಮಣರಿಗೆ ಮತ್ತು ಬೌದ್ಧ ಸಂಘಗಳಿಗೆ ಭೂದಾನ ನೀಡುತ್ತಿದ್ದರೆಂಬುದಕ್ಕೆ ಸಾಕಷ್ಟು ಶಾಸನಾಧಾರಗಳಿವೆ. ಆರ್ಥಿಕವಾಗಿ ಶಾತವಾಹನರು ಬಹಳ ಸಮೃದ್ಧರಾಗಿದ್ದರು. ಕೃಷಿಯೇ ಪ್ರಮುಖ ಆದಾಯ ಮೂಲವಾಗಿದ್ದು, ನದಿಗಳ ತಟಗಳಲ್ಲಿ ಸಿಂಚನ ವ್ಯವಸ್ಥೆ ಅಭಿವೃದ್ಧಿಯಾಗಿತ್ತು. ವ್ಯಾಪಾರವು ಬಹಳ ಉನ್ನತ ಮಟ್ಟದಲ್ಲಿತ್ತು. ಶಾತವಾಹನರು ರೋಮನ್ ಸಾಮ್ರಾಜ್ಯದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು. ಈ ವ್ಯಾಪಾರದ ಮೂಲಕ ಬಂಗಾರ, ಬೆಳ್ಳಿ ಮತ್ತು ವಿದೇಶಿ ನಾಣ್ಯಗಳು ಭಾರತಕ್ಕೆ ಪ್ರವೇಶಿಸಿದವು. ಶಾತವಾಹನರು ತಮ್ಮದೇ ನಾಣ್ಯಗಳನ್ನು ಹೊರಡಿಸಿದ್ದು, ಅವುಗಳಲ್ಲಿ ಪ್ರಾಕೃತ ಭಾಷೆಯ ಲಿಪಿಯನ್ನು ಬಳಸಲಾಗಿದೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಶಾತವಾಹನರ ಕೊಡುಗೆ ಅಪಾರವಾಗಿದೆ. ಇವರು ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಗೆ ಆಶ್ರಯ ನೀಡಿದರು. ಪ್ರಾಕೃತ ಭಾಷೆಯಲ್ಲಿ ರಚಿತವಾದ ಗಾಥಾಸಪ್ತಶತಿ ಎಂಬ ಕಾವ್ಯ ಸಂಕಲನವನ್ನು ಶಾತವಾಹನ ರಾಜ ಹಾಲನಿಗೆ ಸೇರಿಸಲಾಗಿದೆ. ಇದು ಪ್ರಾಕೃತ ಸಾಹಿತ್ಯದ ಅಮೂಲ್ಯ ಕೃತಿಯೆಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕವಾಗಿ ಶಾತವಾಹನರು ಸಹಿಷ್ಣು ರಾಜರು ಆಗಿದ್ದರು. ಇವರು ವೈದಿಕ ಧರ್ಮವನ್ನು ಅನುಸರಿಸುತ್ತಿದ್ದರೂ ಬೌದ್ಧ ಧರ್ಮಕ್ಕೂ ಸಮಾನ ಗೌರವ ನೀಡಿದರು. ಅಮರಾವತಿ, ನಾಸಿಕ್, ಕಾಲೆ, ಭಾಜೆ ಮೊದಲಾದ ಸ್ಥಳಗಳಲ್ಲಿ ನಿರ್ಮಿತವಾದ ಬೌದ್ಧ ಗುಹೆಗಳು ಮತ್ತು ಸ್ತೂಪಗಳು ಶಾತವಾಹನರ ಕಾಲದ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆಗಳಾಗಿವೆ. ಅಮರಾವತಿ ಶೈಲಿಯ ಶಿಲ್ಪಕಲೆ ಭಾರತೀಯ ಶಿಲ್ಪಕಲೆಯಲ್ಲೊಂದು ಪ್ರಮುಖ ಸ್ಥಾನ ಪಡೆದಿದೆ. ಶಾತವಾಹನರ ಸಮಾಜ ವ್ಯವಸ್ಥೆ ವರ್ಣಾಶ್ರಮ ಧರ್ಮದ ಆಧಾರದ ಮೇಲೆ ರೂಪುಗೊಂಡಿದ್ದರೂ, ವ್ಯಾಪಾರಿಗಳು ಮತ್ತು ಶಿಲ್ಪಿಗಳು ಸಮಾಜದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದರು. ಮಹಿಳೆಯರಿಗೆ ಸಹ ಸಮಾಜದಲ್ಲಿ ಗೌರವ ಇದ್ದುದನ್ನು ಶಾಸನಗಳಿಂದ ತಿಳಿದುಬರುತ್ತದೆ. ಕೆಲ ಸಂದರ್ಭಗಳಲ್ಲಿ ರಾಣಿಯರು ಭೂದಾನ ನೀಡಿರುವ ದಾಖಲೆಗಳೂ ಲಭ್ಯವಿವೆ. ಕ್ರಿಸ್ತ ನಂತರ 3ನೇ ಶತಮಾನದ ವೇಳೆಗೆ ಶಾತವಾಹನ ಸಾಮ್ರಾಜ್ಯ ದುರ್ಬಲಗೊಳ್ಳತೊಡಗಿತು. ಆಂತರಿಕ ಕಲಹಗಳು ಮತ್ತು ಇಕ್ಷ್ವಾಕು, ಅಭೀರ, ವಾಕಾಟಕ ಮುಂತಾದ ಹೊಸ ರಾಜವಂಶಗಳ ಉದಯದಿಂದ ಶಾತವಾಹನರ ಶಕ್ತಿ ಕುಸಿಯಿತು. ಕೊನೆಗೆ ಶಾತವಾಹನ ವಂಶದ ಆಡಳಿತ ಅಂತ್ಯಗೊಂಡಿತು. ಒಟ್ಟಿನಲ್ಲಿ ಶಾತವಾಹನರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಾಯವನ್ನು ರಚಿಸಿದ್ದಾರೆ. ರಾಜಕೀಯ ಸ್ಥಿರತೆ, ಆರ್ಥಿಕ ಸಮೃದ್ಧಿ, ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಶಾತವಾಹನರ ಕೊಡುಗೆ ಅಮೂಲ್ಯವಾಗಿದೆ. ಅವರ ಆಡಳಿತವು ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಭಾರತೀಯ ನಾಗರಿಕತೆಯ ಬೆಳವಣಿಗೆಗೆ ಮಹತ್ತರವಾದ ಪಾತ್ರ ವಹಿಸಿದೆ.